ವಿದ್ಯಾರ್ಥಿಗಳೇ, ಅಧ್ಯಾಯ 1 ಗಣಗಳು. ಈ ಪಾಠದ ವಿಡಿಯೋ ಭಾಗ 10ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಇವತ್ತು ಕಾರ್ಡಿನಲ್ ಸಂಖ್ಯೆಗಳು ಈ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಬೇರ್ಪಟ್ಟ ಗಣಗಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಹಾಗೂ ಬೇರ್ಪಟ್ಟ ಗಣಗಳು ಅಂದರೆ ಏನು ಎಂಬುದನ್ನು ಅರ್ಥೈಸಿಕೊಳ್ಳೋಣ. ಗಣ ಎ ಸಮ 1, 3, 4, 6, 7, 8 ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಗಣ ಬಿ ಸಮ 0, 2, 5, 9 ಆಗಿರಲಿ. ಎ ಸಂಯೋಗ ಬಿ ಸಮ 0, 1, 2, 3, 4, 5, 6, 7, 8, 9 ಏಕೆಂದರೆ ಎ ಮತ್ತು ಬಿ ಗಣದಲ್ಲಿರುವ ಎಲ್ಲ ಗಣಾಂಶಗಳು ಇರಬೇಕು. ಎ ಛೇದನ ಬಿ ಅಂದರೆ ಎ ಮತ್ತು ಬಿಗಳಲ್ಲಿರುವ ಸಾಮಾನ್ಯ ಗಣಾಂಶಗಳು ಇಲ್ಲಿ ಯಾವುದೂ ಇರುವುದಿಲ್ಲ, ಅದು ಶೂನ್ಯ ಗಣ ಆಗಿದೆ. ಕಾರ್ಡಿನಲ್ ಸಂಖ್ಯೆಗಳು ಅಂದರೆ ಒಂದು ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆಯನ್ನು ಕಾರ್ಡಿನಲ್ ಸಂಖ್ಯೆ ಎನ್ನುವರು. ಹಾಗಾದರೆ ಈಗ ಎ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ ಅದನ್ನು ಎನ್ ಆಫ್ ಎ ಅಂತ ಕರಿತೀವಿ ನಾವು. ಸಮ ಅದು 6 ಆಗಿದೆ. ಬಿ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ ಎನ್ ಆಫ್ ಬಿ ಸಮ 4 ಆಗಿದೆ. ಎ ಸಂಯೋಗ ಬಿ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ ಎನ್ ಆಫ್ ಎ ಸಂಯೋಗ ಬಿ ಸಮ 10 ಆಗಿದೆ. 1, 2, 3, 4, 5, 6, 7, 8, 9, 10. ಎ ಛೇದನ ಬಿ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ ಎನ್ ಆಫ್ ಎ ಛೇದನ ಬಿ ಸಮ 0 ಆಗಿದೆ. ಅಂದರೆ ಯಾವುದೇ ಗಣಾಂಶಗಳಲ್ಲಿ ಇರುವುದಿಲ್ಲ. ಈಗ ನಾವು ಗಣಾಂಶಗಳಿಗಿರುವ ಒಂದು ಸಂಬಂಧವನ್ನು ಬರೆದರೆ 10 ಸಮ 6 ಕೂಡಿಸು 4 ಆಗುತ್ತೆ. 10 ಅಂದರೆ ಎನ್ ಆಫ್ ಎ ಸಂಯೋಗ ಬಿ ಸಮ 6 ಅಂದರೆ ಎನ್ ಆಫ್ ಎ ಕೂಡಿಸು 4 ಅಂದರೆ ಎನ್ ಆಫ್ ಬಿ. ಇದು ಬೇರ್ಪಟ್ಟ ಗಣಗಳು ಅಂದರೆ ಯಾವುದೇ ಸಾಮಾನ್ಯ ಗಣಾಂಶಗಳು ಇಲ್ಲದ ಗಣಗಳನ್ನು ಬೇರ್ಪಟ್ಟ ಗಣಗಳು ಅಂತ ಕರೀತಾರೆ. ಅಂದ್ರೆ ಎ ಛೇದನ ಬಿ ಯಾವಾಗ ಶೂನ್ಯ ಆಗಿರುತ್ತೋ ಅದು ಬೇರ್ಪಟ್ಟ ಗಣಗಳಾಗಿರ್ತವೆ. ಆ ಗಣಗಳಿಗೆ ನಾವು ಗಣಾಂಶಗಳಿಗಿರುವ ಸಂಬಂಧವನ್ನು ಎನ್ ಆಫ್ ಎ ಸಂಯೋಗ ಬಿ ಸಮ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಎಂದು ಕರೀತೇವೆ. ಇನ್ನು ಈಗ ನಾವು ಕಾರ್ಡಿನಲ್ ಸಂಖ್ಯೆಯನ್ನು ಬೇರ್ಪಡದ ಗಣಗಳಿಗೆ ನೋಡೋಣ. ಅಲ್ಲೂ ಕೂಡ ನಾವು ಉದಾಹರಣೆ ಎ ತೆಗೆದುಕೊಳ್ಳೋಣ. ಬಿ ಉದಾಹರಣೆ 0, 1, 2, 3, 5, 8, 9 ಆಗಿದೆ. ಎ ಸಂಯೋಗ ಬಿ ಸಮ ಎ ಮತ್ತು ಬಿಗಳಲ್ಲಿರುವ ಎಲ್ಲ ಗಣಾಂಶಗಳನ್ನು ಬರೆದಾಗ ಅದು 0, 1, 2, 3, 4, 5, 6, 7, 8, 9 ಆಗ್ತದೆ. ಎ ಛೇದನ ಬಿ ಸಮ 1, 3, 8 ಆಗಿರಲಿ. ಈಗ ಎ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ ನಮ್ಗೆ ಗೊತ್ತಿದೆ, 2, 4, 6 ಆಗಿದೆ. ಎನ್ ಆಫ್ ಎ ಸಮ 6. ಬಿ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ ಎನ್ ಆಫ್ ಬಿ ಸಮ 1, 2, 3, 4, 5, 6, 7 ಆಗಿದೆ. ಎ ಸಂಯೋಗ ಬಿ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ ಎನ್ ಆಫ್ ಎ ಸಂಯೋಗ ಬಿ ಸಮ 10 ಆಗಿದೆ. ಈ ಗಣದಲ್ಲಿರುವಂತಹ ಗಣಾಂಶಗಳ ಒಟ್ಟು ಸಂಖ್ಯೆ ಲೆಕ್ಕ ಮಾಡಿದಾಗ ಅದು 10 ಆಗಿದೆ. ಎನ್ ಆಫ್ ಎ ಛೇದನ ಬಿ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ 1, 2, 3 ಆಗಿದೆ. ಸಮ 3 ಆಗಿದೆ. ಈಗ ನಾವು ಗಣಾಂಶಗಳಿಗಿರುವ ಸಂಬಂಧವನ್ನು ನೋಡಿದರೆ 10 ಸಮ 6 ಕೂಡಿಸು 7 ಕಳೆ 3 ಆಗಿದೆ. ಅಂದರೆ ಎನ್ ಆಫ್ ಎ ಸಂಯೋಗ ಬಿ ಇಲ್ಲಿದೆ 10 ಆಗಿದೆ. ಸಮ 6 ಅಂದರೆ ಎನ್ ಆಫ್ ಎ ಕೂಡಿಸು ಎನ್ ಆಫ್ ಬಿ ಕಳೆ ಎನ್ ಆಫ್ ಎ ಛೇದನ ಬಿ. ಇದು ಕಾರ್ಡಿನಲ್ ಸಂಖ್ಯೆಗಳು ಬೇರ್ಪಡದ ಗಣಗಳಲ್ಲಿ ಗಣಾಂಶಗಳಿಗಿರುವ ಸಂಬಂಧ ಆಗಿದೆ. ಈಗ ಇವುಗಳನ್ನು ನಾವು ಒಂದು ವೆನ್ನಕ್ಷೆಯಲ್ಲಿ ನೋಡೋದಿದ್ರೆ ಬೇರ್ಪಟ್ಟ ಗಣಗಳಿಗೆ ನಾವು ವೆನ್ನಕ್ಷೆಯನ್ನು ಎಳೆದರೆ ಅದು ಈ ತರ ಬರುತ್ತೆ. ಗಣ ಎ ಮತ್ತು ಗಣ ಬಿಗಳು ಪರಸ್ಪರ ಬೇರ್ಪಟ್ಟಿರುತ್ತವೆ, ಒಂದಕ್ಕೊಂದು ಯಾವುದೇ ಛೇದನ ಆಗಿರೋದಿಲ್ಲ. ಅದೇ ಬೇರ್ಪಡದ ಗಣಗಳನ್ನು ನಾವು ಉದಾಹರಣೆಗೆ ತಗೊಂಡ್ರೆ, ಈಗ ಬೇರ್ಪಟ್ಟ ಗಣಗಳದ್ದು ಇದು. ಬೇರ್ಪಡದ ಗಣಗಳಿಗೆ ಉದಾಹರಣೆಯಾಗಿ ತಗೊಂಡ್ರೆ 2 ಗಣಗಳು ಎ ಮತ್ತು ಬಿಗಳು ಒಂದನ್ನೊಂದು ಛೇದಿಸ್ತವೆ. ಹಾಗೂ ಗಣಾಂಶಗಳು 3, 4 ಮತ್ತು 3 ಅಂದ್ರೆ ಛೇದನ ಗಣದಲ್ಲೂ ಕೂಡ ಗಣಾಂಶಗಳು ಬರುತ್ತವೆ. ಇದು 2 ಗಣ 3 ಅನ್ನೋದು 2 ಗಣಗಳಿಗಿರತಕ್ಕಂತಹ ಸಾಮಾನ್ಯ ಗಣಾಂಶಗಳಾಗಿವೆ. ಇವಿಷ್ಟು ನೀವು ಕಾರ್ಡಿನಲ್ ಸಂಖ್ಯೆಗಳ ಬಗ್ಗೆ ಮತ್ತು ಗಣಾಂಶಗಳಿಗಿರುವ ಸಂಬಂಧಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಈ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದ.